ಹಾಯ್ ನಡ್ಸೋದು ಟೆಕ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಮಿವಿ ಕಂಪನಿಯ 2 ಸೌಂಡ್ ಬಾರ್ಗಳಿರುವಂಥದ್ದು ಆಯಿತಾ. ಈ ಸೌಂಡ್ ಬಾರ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ನಮ್ಮ ಭಾರತದ ಮೊಟ್ಟ ಮೊದಲ ಮೇಡ್ ಇನ್ ಇಂಡಿಯಾ ಸೌಂಡ್ ಬಾರ್ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ 2 ಸೌಂಡ್ ಬಾರ್ಗಳು ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಒಂದು ಸ್ಪೆಷಲ್ ವಿಷಯ ಅಂತ ಹೇಳ್ಬೋದು. ಒಂದು ಫೋರ್ಟ್ S100 ಅಂತ ಇದು 100 ವ್ಯಾಟ್ನ ಸ್ಪೀಕರ್ ಆದರೆ ಇನ್ನೊಂದು ಫೋರ್ಟ್ S60 ಅಂತ ಇದು 60 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಈ 100 ವ್ಯಾಟ್ನ ಸ್ಪೀಕರ್ ಏನಿದೆ ಇದು 5,000 ರೂಪಾಯಿಗೆ ಲಾಂಚ್ ಆದರೆ 60 ವ್ಯಾಟ್ನ ಸ್ಪೀಕರ್ 3,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ನಾನಿವತ್ತು 2 ಸ್ಪೀಕರ್ಗಳನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ 2 ಸೌಂಡ್ ಬಾರ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇರುವಂಥದ್ದು. ಸೊ ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ ಅಂತ ಇದ್ರ ಮೇಲೆ ಬರೆದಿದೆ. ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಪ್ರೀಮಿಯಂ ಫೀಲ್ನ ಕೊಡುತ್ತೆ ಈ ಒಂದು ಸೌಂಡ್ ಬಾರ್ಗೆ. ಅದನ್ನು ಬಿಟ್ಟರೆ ಎಕ್ಸ್ಟರ್ನಲ್ ಅಂದರೆ ಹೊರಗಡೆ ಈ ಕೇಬಲ್ಗಳು, ಬಾಕ್ಸ್ ಒಳಗಿಲ್ಲ ಕೇಬಲ್ಗಳೆಲ್ಲ, ಸೊ ಹೊರಗಡೆ ಕೊಟ್ಟಿದ್ದಾರೆ. ಒಂದು ಚಾರ್ಜರ್ ಅಂದರೆ ಪವರ್ ಅಡಾಪ್ಟ್ರು, ಒಂದು ಬ್ಯಾಟ್ರಿ, ಸೊ ರಿಮೋಟಿಗೆ ಮತ್ತು ಆಕ್ಸ್ ಕೇಬಲ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಇದ್ರ ಒಳಗಡೆ ನಿಮಗೆ ಸೌಂಡ್ ಬಾರ್ ಸಿಗುತ್ತೆ. ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ಗಳೆಲ್ಲ ಸಿಗ್ತಾ ಇದೆ. ಮತ್ತು ರಿಮೋಟ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓಕೆ, ಬಿಲ್ಡ್ ಮಾತ್ರ ಬೆಂಕಿ ಆಗಿದೆ ನನಗೆ ಅನ್ನಿಸ್ದಂಗೆ. 3,000 ರೂಪಾಯಿಗೆ ಒಂದು ಒಳ್ಳೆ ಬಿಲ್ಡ್ ಅನಿಸುತ್ತೆ. ಸೊ ಬಲಭಾಗದಲ್ಲಿ ನಿಮಗೆ ಅಂದರೆ ನನ್ನ ಎಡಭಾಗದಲ್ಲಿ ನಿಮ್ಮ ಬಲಭಾಗದಲ್ಲಿ ಒಂದು ಬಟನ್ಸ್ಗಳು ಸಿಗುತ್ತೆ. ವಾಲ್ಯೂಮ್ ಅಪ್ ಡೌನು, ಪವರ್ ಆನ್ ಬಟನ್ನು ಮತ್ತು ಸೋರ್ಸನ್ನು ಚೇಂಜ್ ಮಾಡೋದಕ್ಕೆ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಒಂದು ಚಾರ್ಜ್ ಮಾಡೋದಕ್ಕೆ ಅಂದರೆ ಪವರ್ ಅಡಾಪ್ಟರ್ ಪೋರ್ಟ್ ಇದೆ ಮತ್ತು ಆಕ್ಸ್ ಕೇಬಲ್ಲು, ಕೋಯಾಕ್ಸಿಯಲ್ ಪೋರ್ಟ್ ಇರುವಂಥದ್ದು. ಒಂದು ಕೋಯಾಕ್ಸಿಯಲ್ ನಂಗೆ ಅನ್ನಿಸ್ದಂಗೆ ನೀವು ಹಳೆ ಟಿ ವಿಗಳಿಂದ ಆಗಿರ್ಬೋದು ಅಥವಾ ನಿಮ್ಮದು ಏನು ಸೆಟಪ್ ಬಾಕ್ಸ್ ಬರುತ್ತಲ್ವ ಅದರಿಂದ ಆಡಿಯೋ ಬೇಕಾದ್ರೆ ನೀವು ಇನ್ಪುಟ್ ಕೊಡ್ಬೋದು. ಮತ್ತು USB ಪೋರ್ಟ್ ಇರುವಂಥದ್ದು. ಇದರಲ್ಲಿ ಯಾವುದೇ ಒಂದು HDMI ಪೋರ್ಟ್ ಇಲ್ಲ, ಬೇಜಾರಾಗುವಂಥ ವಿಷಯ. ಇದಕ್ಕೆ ಅಪ್ ಟು 8 GB ತನಕ ನೀವು ಪೆನ್ ಡ್ರೈವನ್ನ ಬೇಕಾದ್ರೆ ಹಾಕ್ಬಿಟ್ಟು ಸಾಂಗನ್ನು ಪ್ಲೇ ಮಾಡ್ಬೋದು. ಮತ್ತು ಇದರಲ್ಲಿ ಬ್ಲೂಟೂತ್ ಕೂಡ ಇರೋದ್ರಿಂದ ನೀವು ಆರಾಮಾಗಿ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಆ ರೀತಿ ಬೇಕಾದ್ರೆ ಸಾಂಗನ್ನು ಪ್ಲೇ ಮಾಡ್ಬೋದು. ಮಲ್ಟಿಪಲ್ ರೀತಿಯಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಉಳಿದ ಫೀಚರ್ಸ್ನ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಇನ್ನು 2ನೇ ಸೌಂಡ್ ಬಾರಿಗೆ ಬರೋಣ. ಫ್ರಂಟ್ S100 ಅಂತ ಇದು 100 ವ್ಯಾಟ್ನ ಸ್ಪೀಕರು. ಸೊ ಇದು ಆಗಿಳ್ದಂಗೆ 5,000 ರೂಪಾಯಿ ಇಂಟ್ರೊಡಕ್ಟರಿ ಆಫರ್ ಅಂತ. ಆಮೇಲೆ ಬೆಲೆ ಜಾಸ್ತಿ ಆದರೂ ಆಗ್ಬೋದು. ಸೊ ತೊಗೊಳ್ಳೋವಂಥವ್ರು ಬೇಗ ತೊಗೊಂಡ್ರೆ ಒಳ್ಳೆಯದು. ಸೊ ಈ ಒಂದು ಬಾಕ್ಸ್ ಓಪನ್ ಮಾಡೋಣ. ಸೊ ಇದರಲ್ಲೂ ಕೂಡ ನಿಮಗೆ ಸಪರೇಟಾಗಿ ಒಂದು ಪವರ್ ಅಡಾಪ್ಟ್ರು ಮತ್ತು ಆಕ್ಸ್ ಕೇಬಲ್ಲು ಮತ್ತು ಬ್ಯಾಟ್ರಿಯನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ ರಿಮೋಟಿಗೆ. ಓಕೆ, ಇನ್ನು ಈ ಒಂದು 2ನೇ ಸೌಂಡ್ ಬಾರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತಾ ಇತ್ತು. ಅದು ಕಂಪೇರ್ ಮಾಡಿಕೊಂಡ್ರೆ ವೆಯ್ಟ್ ಕೂಡ ಹೆವಿ ಇದೆ. ಇದೇನು ಅಷ್ಟೊಂದು ವೆಯ್ಟ್ ಇಲ್ಲ ಮತ್ತು ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ ಆಯಿತಾ. ಇದರಲ್ಲಿ ಬಟನ್ಸ್ಗಳ ಸೈಡಲ್ಲಿಲ್ಲ, ಮೇಲ್ಗಡೆ ಇರುವಂಥದ್ದು ವಾಲ್ಯೂಮ್ ಅಪ್ ಡೌನು, ಮೋಡ್ ಚೇಂಜ್ ಮಾಡೋಕ್ಕೆ ಒಂದು ಪವರ್ ಬಟನ್ ಮೇಲ್ಗಡೆ ಕೊಟ್ಟಿದ್ದಾರೆ. ಇದು ಕೂಡ ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯ್ತು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ HDMI ಪೋರ್ಟ್ ಇರುವಂಥದ್ದು. ಸೊ ಆರಾಮಾಗಿ ನಾವು ಟಿ ವಿ ಕನೆಕ್ಟ್ ಮಾಡ್ಕೊಬೋದು. ಕ್ರೇಜಿ ಒಳ್ಳೆ ಸೌಂಡನ್ನು HDMI ಮುಖಾಂತರ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲೂ ಕೂಡ ನಿಮಗೆ ಕೋಯಾಕ್ಸಿಯಲ್ ನೀವು ಸೆಟಪ್ ಬಾಕ್ಸಿಂದ ಕನೆಕ್ಟ್ ಮಾಡ್ಕೊಬೋದು. ಆಕ್ಸ್ ಕೇಬಲ್ ಇದೆ. ಆಕ್ಸ್ ಕೇಬಲ್ ಅಂದರೆ ನಿಮ್ಮ ಫೋನಿಂದ ಏನಾದರೂ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಯಾವುದೋ ಒಂದು ಆಕ್ಸ್ ಕೇಬಲ್ ಸಪೋರ್ಟ್ ಆಗುವಂಥ ಡಿವೈಸಿಂದ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೊಬೋದು. ಮತ್ತು USB ಪೋರ್ಟ್ ಕೂಡ ಇದೆ. ಇದರಲ್ಲೂ ಕೂಡ ಅಪ್ ಟು 8 GB ತನಕ ನೀವು ಪೆನ್ ಡ್ರೈವನ್ನು ಬೇಕಾದ್ರೆ ಹಾಕ್ಬೋದು. ಮತ್ತು ಅಡಾಪ್ಟ್ರು, ಸೊ ಪವರ್ ಅಡಾಪ್ಟರ್ಗೆ ಒಂದು ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇದರಲ್ಲೂ ಕೂಡ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಥವಾ ಓವರಾಲು. ಮತ್ತು ಇದರಲ್ಲೂ ಕೂಡ ಬ್ಲೂಟೂತ್ ಇದೆ. ಸೊ 5.0. ಸೊ ಆರಾಮಾಗಿ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ಆ ಮುಖಾಂತರ ಬೇಕಾದರೂ ಸಾಂಗನ್ನು ಪ್ಲೇ ಮಾಡ್ಬೋದು. ಮಲ್ಟಿಪಲ್ ರೀತಿಯಲ್ಲಿ ಯೂಸ್ ಮಾಡ್ಕೊಬೋದು ಆಯಿತಾ. ಸೊ ನೀವು ಬೇಕಾದ್ರೆ ಕಂಪ್ಯೂಟರ್ಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ, ಮೊಬೈಲಿಗೆ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆಕ್ಸ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಮಲ್ಟಿಪಲ್ ರೀತಿಯಲ್ಲಿ ಇದನ್ನು ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು. ಟಿ ವಿ ಕೂಡ ಕನೆಕ್ಟ್ ಮಾಡ್ಕೊಬೋದು. ಸೊ ಇದನ್ನು ಇವೆರಡನ್ನೂ ಕೂಡ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಆ ಸೌಂಡ್ ಕ್ವಾಲಿಟಿ ಹೆಂಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ರಿಮೋಟ್ನ ಬಗ್ಗೆ ಮಾತನಾಡಬೇಕಂತಂದರೆ 2 ಸೌಂಡ್ ಬಾರ್ಗಳಿಗೆ ಒಂದೇ ರಿಮೋಟ್, ಅಂದರೆ ಒಂದೇ ಥರ ಇರುವಂಥ ರಿಮೋಟ್ಗಳು, ಎರಡು ಕೂಡ ಐಯರ್ ರಿಮೋಟು. ಸೊ ಕೊಟ್ಟಿದ್ದ ರಿಮೋಟ್ ಈ ಒಂದು 3,000 ರೂಪಾಯಿ ಕೊಟ್ಟಿದ್ದಾರಲ್ಲ, ಅದೇ ಒಂದು ಖುಷಿ ವಿಷಯ. ರಿಮೋಟ್ನ ಕ್ವಾಲಿಟಿ ಚೆನ್ನಾಗಿದೆ, ಬಟನ್ಸ್ನ ಕ್ಲಿಕ್ಕಿ ಫೀಲ್ ಕೂಡ ಚೆನ್ನಾಗಿರುವಂಥ. ಇದರಲ್ಲೇ ನೀವು ಪ್ಲೇ ಪಾಸು, ವಾಲ್ಯೂಮ್ ಅಪ್ ಡೌನು, ಮ್ಯೂಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಮೋಡ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಸೊ
ಚೆನ್ನಾಗಿದೆ ಒಂದು ರೀತಿ ರಿಮೋಟ್ ಒಳಗೆ. ಓಕೆ, 2 ಸೌಂಡ್ ಬಾರ್ಗಳನ್ನು ಯೂಸ್ ಮಾಡಿದ ನಂತರ ನಂಗನ್ಸಿದ್ದೇನಪ್ಪ ಅಂತ ಅಂದರೆ ಒಂದು 60 ವ್ಯಾಟ್ನ ಸ್ಪೀಕರ್ ಏನಿದೆ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಎರಡರ ಬಿಲ್ಡ್ ಕ್ವಾಲಿಟಿ ಕೂಡ ಸೂಪರ್ ಆಗಿರುವಂಥದ್ದು ಆಯಿತಾ. ಫ್ರಂಟಲ್ಲಿ ನಿಮಗೆ ಮೆಟಾಲಿಕ್ ಮೆಶ್ ಇದೆ, ಇದರಲ್ಲಿ ಯಾವುದೇ ಡಿಸ್ಪ್ಲೇ ಇಲ್ಲ ಆಯಿತಾ. ಒಂದು LED ಇಂಡಿಕೇಟರ್ ಇರುತ್ತೆ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಮೋಡಲ್ ಇದೆ ಅಂತ. ಡಿಸ್ಪ್ಲೇ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ನೀವು ಮೋಡನ್ನು ಚೇಂಜ್ ಮಾಡಿದಾಗ ಒಂದು ಸ್ಪೀಕರ್ ಹೇಳುತ್ತೆ ನಿಮಗೆ ಯಾವ ಮೋಡಲ್ ಇದ್ದೀರಾ, ಬ್ಲೂಟೂತ್ ಮೋಡಲ್ ಇದ್ದೀರಾ ಅಥವಾ USB ಮೋಡಲ್ ಇದ್ದೀರಾ ಅಂತ. ಈ ಒಂದು 100 ವ್ಯಾಟ್ನ ಸ್ಪೀಕರ್ಲು ಕೂಡ ನಿಮಗೆ ಡಿಸ್ಪ್ಲೇ ಇಲ್ಲ, ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ಮೋಡ್ ಚೇಂಜ್ ಮಾಡಿದಾಗ ಅದು ಹೇಳುತ್ತೆ ನಿಮಗೆ. ಸೊ ಡಿಸ್ಪ್ಲೇ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ, ಬಟ್ ಬೆಲೆ ಕಡಿಮೆ ಇರೋದ್ರಿಂದ ಓಕೆ ಅನ್ನೋಣ ಆಯಿತಾ. ಈ ಒಂದು 100 ವ್ಯಾಟ್ನ ಸ್ಪೀಕರ್ನ ಬಿಲ್ಡ್ ಇದಕ್ಕಿಂತ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಪಲ್ಲೂ ಕೂಡ ನಿಮಗೆ ಮೆಟಾಲಿಕ್ ಮೆಶು, ಫ್ರಂಟಲ್ಲೂ ಮೆಟಾಲಿಕ್ ಮೆಶು, ಲುಕ್ ವೈಸು ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತಾ ಇತ್ತಾ. ಬಟನ್ನ ಕ್ವಾಲಿಟಿ ಕೂಡ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇನ್ನು 2 ಸೌಂಡ್ ಬಾರ್ಗಳಲ್ಲಿ ನಿಮಗೆ ಇನ್ಬಿಲ್ಟ್ ಸಬ್ವೂಫರ್ ಇದೆ ಮತ್ತು 2.2 ಚಾನಲ್ ಆಡಿಯೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ನಾನು 2 ಸೌಂಡ್ ಬಾರ್ನ ಯೂಸ್ ಮಾಡ್ದಂಗೆ ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಫಸ್ಟ್ ಈ ಒಂದು 60 ವ್ಯಾಟ್ನ ಸೌಂಡ್ ಬಾರ್ ಬಗ್ಗೆ ಮಾತನಾಡ್ತೀನಿ. ಇದನ್ನು ನಾವು ಟಿ ವಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಟಿ ವಿ ಕನೆಕ್ಟ್ ಮಾಡ್ಬೋದು, ಆದರೆ HDMI ಮುಖಾಂತರ ಮಾಡೋದಕ್ಕಾಗೋದಿಲ್ಲ. ಬೇಕಾದ್ರೆ ನೀವು ಆಕ್ಸ್ ಕೇಬಲ್ ಮುಖಾಂತರ ಟಿ ವಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು ಆಯಿತಾ. ನಿಮಗೊಂದು ಒಳ್ಳೆ ಕ್ಲಾರಿಟಿ ಬೇಕು ಅಂತ ಅಂದರೆ ನಮಗೆ HDMI ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬ್ಲೂಟೂತ್ ಮುಖಾಂತರ ಚೆಕ್ ಮಾಡ್ದಂಗೆ ಕ್ಲಾರಿಟಿ ಚೆನ್ನಾಗಿದೆ. 60 ವ್ಯಾಟ್ನ ಸ್ಪೀಕರಿಗೆ ಒಂದು ಒಳ್ಳೆ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ತುಂಬ ಜೋರಾಗಿರುವಂಥದ್ದು, ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. 3,000 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೆಂಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ. 3,000 ರೂಪಾಯಿಗೆ ಎಷ್ಟೋ ಬ್ರ್ಯಾಂಡ್ಗಳಲ್ಲಿ ಒಂದು ಸಣ್ಣ ಬ್ಲೂಟೂತ್ ಸ್ಪೀಕರ್ ಸಿಕ್ಬಿಡುತ್ತೆ ಆಯಿತಾ. ಸೊ ಇವರು ಒಂದು ಸಬ್ವೂಫರ್ನೇ ಕೊಟ್ಟಿದ್ದಾರೆ ನಮಗೆ, ಸೊ ಇನ್ಬಿಲ್ಟ್ ಸಬ್ವೂಫರು ಸೌಂಡ್ ಬಾರ್ನೇ ಕೊಟ್ಟಿದ್ದಾರೆ. ಸೊ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ನಂಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಇದರ ನಂತರ ಈ ಒಂದು 100 ವ್ಯಾಟ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ಲಾರಿಟಿ ಬೆಂಕಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಂಟ್ರೊಡಕ್ಟರಿ ಆಫರ್ ಅಂತ 5,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಒಂದು ಬೆಲೆಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ನೀವು HDMI ಮುಖಾಂತರ ಟಿ ವಿ ಕನೆಕ್ಟ್ ಮಾಡೋದ್ರಂತೂ ಸಕ್ಕತ್ತಾಗಿ ಕೇಳುತ್ತೆ, ಬ್ಲೂಟೂತ್ ಮುಖಾಂತರನೇ ಹೆವಿಯಾಗಿ ಕೇಳುತ್ತೆ ಆಯಿತಾ. ಆಕ್ಸ್ ಕೇಬಲ್ ಕೂಡ ಅಷ್ಟೇ, ಆಕ್ಸ್ ಕೇಬಲ್ ಸಕ್ಕತ್ತಾಗಿ ಕೇಳುತ್ತೆ. ಅದೇ ನೀವು HDMI ಹಾಕ್ಬಿಟ್ರು ಅಂತೂ ಸಖತ್ ಕ್ಲಾರಿಟಿ ಹೆವಿ ಇಂಪ್ರೆಸ್ ಮಾಡುತ್ತೆ. ನನಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೂಪರ್ ಕ್ಲಾರಿಟಿ, ಹೆವಿ ಇಂಪ್ರೆಸಿವ್ ಅಂತೀನಿ 5,000 ರೂಪಾಯಿಗೆ. ನಂಗೆ ಅನ್ನಿಸ್ದಂಗೆ ಈ ಒಂದು ಇಂಟ್ರೊಡಕ್ಟರಿ ಆಫರ್ ಮುಗಿದ ಮೇಲೆ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬೋದು. ಮೋಸ್ಟ್ಲಿ ಒಂದು 500-1,000 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಅದಕ್ಕಿಂತ ಮುಂಚೆ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಅದು ಕೂಡ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಮೊದಲ ಸೌಂಡ್ ಬಾರ್ಗಳಿದಾಗಿರುವಂಥದ್ದು. ಸೊ ಕ್ರೇಜಿ ವಿಷಯ. ಸೊ ಇದಿಷ್ಟು 2 ಸೌಂಡ್ ಬಾರ್ಗಳ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಏನಾದರೂ ಒಟ್ಟಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.